ಮಗ, ಅಳಿಯಂದ್ರು ನಿನ್ನ ಜೊತೆ ಖುಷಿಯಾಗಿರೋದನ್ನ ನಾನು ನೋಡಿ ನನ್ನಲ್ಲಿದ್ದಿದ್ದ ಭಯ ಎಲ್ಲ ಹೊರಟೈತೆ ಕಣ. ಅಳಿಯಂದ್ರು ನಿನ್ನ ತುಂಬ ಪ್ರೀತಿ ಮಾಡ್ತಾರಲ್ವೇನಾ? ಪೊಲೀಸಪ್ಪ, ಅವ್ರು ನನ್ನನ್ನು ತುಂಬ ಹಚ್ಕೊಂಡಿದ್ದಾರೆ. ನೀನೇನು ಯೋಚನೆ ಮಾಡಬೇಡ. ಅವ್ರು ನನ್ನ ತುಂಬ ಚೆನ್ನಾಗಿ ನೋಡ್ಕೊತಿದ್ದಾರೆ. ನೀನೇ ನೋಡಿದೆಯಲ್ವಾ, ಅವರೇ ನಂಗೆ ಮೆಹಂದಿ ಹಚ್ಚಿದ್ರು, ಊಟ ಮಾಡಿಸಿದ್ರು. ಏನೋ ಒಟ್ಟಿನಲ್ಲಿ ನೀನು ಚೆನ್ನಾಗಿದ್ರೆ ಸಾಕು ಮಗ. ಯಾಕೆ ಮಗ ಈಗ ತಾನೇ ನಗ್ತಾ ಇದ್ದೆ, ಮುಖ ಯಾಕೆ ಸಪ್ಪಗಾಗೋಯ್ತು? ಪೊಲೀಸಪ್ಪ, ನಾನು ನನ್ನ ಗಂಡನ ಜೊತೆ ಖುಷಿಯಾಗಿದ್ದೀನಿ. ಈಗ ಅಣ್ಣನಿಗೂ ಮದುವೆ ಆಗಿದೆ, ಅವನು ಮುಂದೆ ಚೆನ್ನಾಗಿರ್ತಾನೆ. ಅಂಥ ಸಮಯದಲ್ಲಿ ಅಕ್ಕನೂ ನಮ್ಮ ಜೊತೆ ಇದೆ. ಅವಳ ವಿಷಯ ಮಾತ್ರ ಎತ್ತಬೇಡ ನೀನು. ಯಾವತ್ತು ನಮ್ಮ ಮನೆಯಿಂದ ಓಡ್ ಹೋದ್ಲು, ನಮ್ಮ ಪಾಲಿಗೆ ಅವಳು ಸತ್ತು ಹೋದ್ಲು. ಅವಳೇನಾದ್ರೂ ಮತ್ತೆ ವಾಪಸ್ ಮನೆಗೆ ಬಂದ್ರೆ ಅವಳಿಗೆ ಇಲ್ಲಿ ಯಾವುದೇ ಸ್ಥಾನ ಆಗ್ಲಿ ಮಾನ ಆಗ್ಲಿ ಇರಲ್ಲ. ಇನ್ನೊಂದ್ಸಲ ಅವ್ರ ವಿಷಯ ಎತ್ತಕೋಬೇಡ ನೀನು. ಇವರು ಒಬ್ಬ ತಂದೆನ ಹೆತ್ತ ಮಗಳ ಬಗ್ಗೆ ಹೀಗೆ ಹೇಳ್ತಿದಾರಲ್ಲ, ನಾಚಿಕೆ ಆಗಬೇಕು. ಆಯ್ತು ಪೊಲೀಸಪ್ಪ, ನೀನು ಕೋಪ ಮಾಡ್ಕೋಬೇಡ. ನಿಂಗೆ ನೋವಾಗತ್ತೆ ಅಂತ ಗೊತ್ತಿದ್ರು ನಾನು ಅಕ್ಕನ ವಿಷಯ ಮಾತಾಡಬಾರ್ದಾಗಿತ್ತು. ಅವಳೊಬ್ಬಳೇ ಅಲ್ಲ, ನಿನ್ನ ಅಣ್ಣನಿಂದನೂ ನನಗೆ ತುಂಬಾ ನೋವಾಗಿದೆ. ನಿಜ ಪೊಲೀಸಪ್ಪ, ನಾನು ಒಪ್ತೀನಿ. ಈಗ ಅಣ್ಣ ಮೊದಲಿನ ಥರ ಅಲ್ಲ, ಅವನ ಜವಾಬ್ದಾರಿ ಬಂದಿದೆ, ಅವನ ಕೆಲ್ಸಕ್ಕೂ ಹೋಗ್ತಿದ್ದಾನಲ್ವಾ. ನನ್ನ ಪ್ರಕಾರ ನಮ್ಮ ಸಾಹೇಬ್ರ ಮಗಳಿಗೆ ಬಲವಂತದಿಂದ ತಾಳಿ ಕಟ್ಟಿ ತಪ್ಪು ಮಾಡಿದ್ದಾನೆ. ನಿನ್ನ ಜೀವನ ಉಳಿಸೋದಕ್ಕೋಸ್ಕರ ಇನ್ನೊಂದು ಹುಡುಗಿ ಜೀವನ ಹಾಳು ಮಾಡಿದ್ದು ನ್ಯಾಯನಾ? ನೀನು ಯೋಚನೆ ಮಾಡು.